ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚೆನ್ನ ಬತ್ತೂರ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ. ಒಂದು ಬಾಣಲಿನಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೋಸ್ಕರ ಉಪ್ಪು, ಸಕ್ಕರೆ, ಒಂದು 1/4 ಸ್ಪೂನ್ ಸೋಡಾ ಹಾಕ್ಕೊಂಡಿದ್ದೀನಿ, ಅಡುಗೆ ಸೋಡಾ. ಆಮೇಲೆ ಒಂದು 3 ಬ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, ಒಂದು ಅರ್ಧ ಲೋಟ ಮೊಸರು ತೊಗೊಂಡಿದ್ದೀನಿ. ಇದಿಷ್ಟು ಹಾಕಿ ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ಫಸ್ಟು ಬ್ರೆಡ್ನ ಉಪ್ಪು, ಸಕ್ಕರೆ ಮತ್ತು ಸೋಡಾ ಜೊತೆಗೆ ಹಾಕಿಬಿಟ್ಟು ಒಂದು ಅರ್ಧ ಲೋಟ ಬಿಸಿನೀರು ಹಾಕ್ಕೊಳ್ತೀನಿ. ಹಾಕಿದ್ಮೇಲೆ ಸ್ವಲ್ಪ ಕಿವುಚ್ಕೊಂಡಾದ್ಮೇಲೆ ಅದೇನು 1 ಸೆಕೆಂಡಿಗೆ ಮೆತ್ತಗಾಗ್ಬಿಡುತ್ತೆ. ಅದಾದಮೇಲೆ ಅದಕ್ಕೇ 1 ಕಪ್ ಗೋಧಿ ಹಿಟ್ಟು ಹಾಕೋಣ, 1 ಕಪ್ಪು ಮೈದಾ ಹಿಟ್ಟು ಹಾಕೋಣ. ಇದು ಬರೀ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ಕೆಲವರು, ನಾನು 2 ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಸಮ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು 2 ತೊಗೊಳ್ತೀನಿ. ಈಗ ನೋಡಿ 1 ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ. ಈಗ ಹಂಗೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ಬಿಡೋಣ. ನೋಡಿ ಅದೇ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಮೊಸರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ನೆನೆಯಕ್ಕೆ ಬಿಡೋಣ. ಬೆಳಗ್ಗೆ ಮಾಡ್ಕೊಳ್ತೀನಿ ಅಂದರೆ ಬೇಕಾದ್ರೆ ಓವರ್ನೈಟು ಇದನ್ನು ಕಲಸಿಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಆದರೆ ಇದು ಚೆನ್ನಾಗಿ ನೆನಿಬೇಕು ಹಿಟ್ಟು. ಒಂದು 4 to 5 hours ಆದರೂ ಇದು ಹಿಟ್ಟು ಚೆನ್ನಾಗಿ ನೆನಿಬೇಕು. ನೋಡಿ ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ತಟ್ಟೆ ಮುಚ್ಚಿಟ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ಈ ಕಡೆ ಓವರ್ನೈಟೇ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಚಕ್ಕೆ, 1-2 ಲವಂಗ, 1-2 ಆಲೂಗೆಡ್ಡೆ, 1 ಟೀ ಬ್ಯಾಗ್ ಇಲ್ಲ ಅಂತಂದರೆ ಒಂದು ಬಟ್ಟೆನಲ್ಲಿ ಟೀ ಪುಡಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಬಿಟ್ಟು ಕಟ್ಬಿಟ್ಟು ಅದರೊಳಗಡೆ ಬಿಟ್ಬಿಟ್ರು ಆಯಿತು. ಉಪ್ಪು ಹಾಕ್ಬಿಡ್ತೀನಿ. ಕಡಲೆಕಾಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಈಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಈಗ ಬೇಯಿಸ್ಕೊಳ್ಳೋಣ. ಒಂದು 3 ಅಥವಾ 4 ಸೀಟಿ, 3 ಸೀಟಿ ಬೇಕಾದಷ್ಟು. ಅಕಸ್ಮಾತ್ ನಿಮ್ಗೆ ಅದು ಓಪನ್ ಮಾಡಿದ್ಮೇಲೆ ಅದು ಇನ್ನೂ ಆಗಿಲ್ಲ ಅಂದರೆ ಇನ್ನೊಂದು ಸೀಟು ಒಡಿಸ್ಕೊಳ್ಳಿ ಅಷ್ಟೇ. ಇದು ಖಾರಕ್ಕೆ ನೋಡಿ ದಪ್ಪಕ್ಕೆ ಈರುಳ್ಳಿ ಕಟ್ ಮಾಡಿದ್ದೀನಿ. ಒಗ್ಗರಣೆಗೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸ್ವಲ್ಪ ಗೋಡಂಬಿ. ಈಗ ಫಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಬೇಯಕ್ಕೆ ಹಾಕಿದ್ದೀನಿ. ಅದಕ್ಕೇ ಎಲ್ಲ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಅದಕ್ಕೊಂದಿಷ್ಟು ಗೋಡಂಬಿನೂ ಹಾಕ್ತೀನಿ. ಇವಾಗ ಚೆನ್ನಾಗಿ ಕೆಂಪಗಾದಮೇಲೆ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋದು. ಅದ್ರ ಜೊತೆಗೇ ಒಂದು ಅರ್ಧ ಚಮಚ ಗರಂ ಮಸಾಲ, 1-2 ಚಮಚ ಚೋಲೆ ಮಸಾಲ ಹಾಕ್ಕೊಳ್ತೀನಿ. ಆಮೇಲೆ ಟೊಮೊಟೊ ಹಣ್ಣನ್ನ ನಾನು ಅದನ್ನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಟೊಮೊಟೊ ಹಣ್ಣು, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡೋದು. ಈಗ ನೋಡಿ ಕುಕ್ಕರ್ ಇಟ್ಟಿದ್ದೀನಿ. ಅದೇ ಕುಕ್ಕರಲ್ಲೇ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ, 2 ಸ್ಪೂನು ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ಅದು ಚಟ್ಪಟ ಆದಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಲ್ಲ ಅದು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದು ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದ ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರ, ಅದನ್ನು ಹಾಕ್ಬಿಡೋಣ. ಅದು ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಅದರಲ್ಲೇ ಹುರಿಬೇಕು. ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕು. ಇವಾಗ ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ಅದನ್ನು ಹಾಕೋದು ಇದಕ್ಕೆ. ನೋಡಿ ಕುದಿಯೋಕ್ಕೆ ಬಂತು, ಎಣ್ಣೆನೂ ಬಿಡೋಕ್ಕೆ ಬಂತು. ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಕಡಲೆಕಾಳು, ಆಮೇಲೆ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ಟೀ ಪೌಡ್ರು, ಚಕ್ಕೆ, ಲವಂಗ ಎಲ್ಲ ಹಾಕಿದ್ವಲ್ಲ ಅದು ತೆಗೆದು ಹಾಕ್ಬಿಡೋಣ. ಅದಷ್ಟನ್ನು ತೆಗೆದುಬಿಟ್ಟು ಹಾಕ್ಬಿಟ್ಟು ಕಡಲೆಕಾಳು ಮತ್ತು ನೋಡಿ ಅದಕ್ಕೆ ಕಪ್ಪಾಗಿದೆಯಲ್ಲ ಟೀ ಕಲರ್, ಟೀ ಪುಡಿ ಇದು ಬ್ಯಾಗ್ ಹಾಕಿದ್ವಲ್ಲ ಅದ್ರ ಕಲರ್ ಅದು, ಕಡಲೆಕಾಳಿಗೆ ಹಿಡಿದಿರೋದು. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ತಿರುಗ್ಕೊಳ್ಳೋಣ. ಇದು ಮೊದಲೇ ಉಪ್ಪಾಗಿ ಬೇಯಿಸಿದ್ದೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಏನೋ ಸ್ವಲ್ಪ ಖಾರಕ್ಕೆ ಒಂದು ಸ್ವಲ್ಪ ಹಿಡಿಯುತ್ತೆ, ಖಾರಕ್ಕೆ ಹಾಕಿಲ್ವಲ್ಲ ಅದಕ್ಕೊಂದು ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದು. ಕಡಲೆಕಾಳಿಗೆ ಮತ್ತು ಆಲೂಗೆಡ್ಡೆಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋ ಹಾಗೆ ಕುದಿಸ್ಕೊಳ್ಳೋದು. ಆಮೇಲೆ 1 ಸ್ಪೂನ್ ಬೆಣ್ಣೆ ಹಾಕಿದ್ರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನ ರೆಡಿ, ಪಲ್ಯ ರೆಡಿ, ಗ್ರೇವಿ ರೆಡಿ. ಇದು ತುಂಬ ಚೆನ್ನಾಗಾಗುತ್ತೆ, ಇದು ಟೇಸ್ಟಿಯಾಗುತ್ತೆ. ಬರೀ ಇದು ಬತ್ತೂರ ಮಾಡಿಕೊಂಡೇ ನಾವು ಇದನ್ನು ತಿನ್ನಬೇಕು ಅಂತೇನಿಲ್ಲ, ಚಪಾತಿ ಸಹಿತ ಮಾಡ್ಕೊಂಡು ಅದಕ್ಕೂ ಸಹಿತ ನೆಂಚ್ಕೋಬೋದು. ನೋಡಿ ಈಗ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದರಲ್ಲಿ ಇವಾಗ ನಾನು ಬತ್ತೂರ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಾಗೇನು ಮಾಡಲ್ಲ, ಸಣ್ಣದಾಗೆ ಮಾಡ್ಕೊಳ್ತೀನಿ. ಅಗಲವಾಗೇನು ತುಂಬ ಅಗಲವಾಗೇನು ಮಾಡ್ಕೊಳ್ಳಲ್ಲ. ನೋಡಿ
ಬತೂರ ಚೆನ್ನ ಬತೂರ ಅದಕ್ಕೊಂದು ನಿಂಬೆಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.